ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸದ್ದು ಮಾಡ್ತಾ ಇದೆ. ಅದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಸೋಕೋ ಟೀಮ್ ಆಗಿರ್ಬೋದು ಅಥವಾ SIT ತಂಡ ಆಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ, ಬಂಗ್ಲೆಗುಡ್ಡದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಅಂತ್ಯಕಂತ್ಯಗಳು ಕೂಡ ಇದೀಗ ಓಡಾಡ್ತಾ ಇದ್ದಾವೆ. ಏನಿದು ಅಂದ ಹಾಗೆ ಏನಾದರೂ ಬೆಳವಣಿಗೆ ಹಾಗೆ ಬಿಡ್ತಾ SIT ರಚನೆಯಲ್ಲಿ ಅಥವಾ SIT ತಂಡದ ಕೆಲಸವನ್ನು ಮಾಡ್ತಾ ಇರುವಂಥದ್ದಕ್ಕೆ ಏನಾದರೂ ಪ್ರತಿಫಲ ಸಿಕ್ಕು ಬಿಡುತ್ತಾ, ಯಾವುದಾದ್ರೂ ಬುರುಡೆ ಮುಚ್ಚಿರುವಂಥದ್ದು ಅಥವಾ ಇನ್ಯಾವುದೋ ಮಾಹಿತಿ ಸಿಕ್ಕಿದೆಯಾ, ಮತ್ತೇನಾದರೂ ಉತ್ಖನನ ಮಾಡ್ತಾರಾ, ಈ ರೀತಿಯಾದಂಥದ್ದೊಂದಿಷ್ಟು ಪ್ರಶ್ನೆ ಸಹಜವಾಗಿ ಈ ಒಂದು ವಿಡಿಯೋವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಉಟ್ಕೊಳ್ಳುತ್ತೆ. ಏನಾಗಿರಬಹುದು ಮತ್ತು ಬಲ್ಲ ಮೂಲಗಳಿಂದ ಏನು ಮಾಹಿತಿ ಓಡಾಡ್ತಾ ಇದೆ, ಈ ಅಂತ್ಯಕಂತ್ಯಗಳು ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಇದನ್ನು ಯಾವುದನ್ನು ಅಧಿಕೃತವಾಗಿ ಒಂದು SIT ತಂಡವೇ ಆಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ ಕೊಟ್ಟಿರುವಂಥ ಮಾಹಿತಿ ಅಲ್ಲ, ಬದಲಿಗೆ ಬಲ್ಲ ಮೂಲಗಳಿಂದ, ಜೊತೆಗೆ ಈ ಒಂದು ಅಂತ್ಯಕಂತ್ಯಗಳು ಹಾಗಂತೆ ಹೀಗಂತೆ ಅಂತೇಳಿ ಒಂದಿಷ್ಟು ಓಡಾಟ ಮಾಡ್ತಾ ಇದ್ದಾವಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿರಬಹುದು ಅನ್ನುವಂಥ ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೆ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ 6-7 ತಿಂಗಳ ಹಿಂದೆ ಒಂದು ಬಹುದೊಡ್ಡ ಬೆಳವಣಿಗೆ ಆಗೋಗಿ ಬಿಟ್ಟಿತ್ತು. ಅನೇಕ ರೀತಿಯಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಏನು ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಒಂದು ಅನಾಮಧೇಯ ಶವಗಳನ್ನು ನಾನು ಬಂಗ್ಲೆಗುಡ್ಡದಲ್ಲಿ ಹಾಕಿದ್ದೀನಿ, ಮತ್ತೊಂದು ಕಡೆ ಮುಚ್ಚಿದ್ದೀನಿ, ಇನ್ನೊಂದು ಕಡೆ ಹಾಗೆ ಹೀಗೆ ಅನ್ನುವಂಥದ್ದು ಒಂದಿಷ್ಟು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿಯು ಕೂಡ ಕಾಣಿಸ್ಕೊಂಡಿದ್ರು. ಆರಂಭದಲ್ಲಿ ಆ ವ್ಯಕ್ತಿಗೆ ತುಂಬ ಸೇಫ್ ಆದಂಥ ಸ್ಥಳಗಳು ಸಿಕ್ಕಿಬಿಟ್ಟಿದ್ವು. ಆ ವ್ಯಕ್ತಿ ಹೇಗೆಲ್ಲ ಬಯಸ್ಕೊಂಡಿದ್ನು ಅಂತಂದರೆ, ಸಾಕ್ಷಿಯನ್ನು ನಾಶ ಮಾಡಬಾರ್ದು ಅಥವಾ ಸಾಕ್ಷಿ ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಯೇ ಅವನಿಗೆ ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿತ್ತು. ಬಹುತೇಕ ಆ ವ್ಯಕ್ತಿ ಹೇಳಿದಾಗೆ ಒಂದಿಷ್ಟು ಉತ್ಖನನ ಅಂಥದ್ದೆಲ್ಲವನ್ನು ಕೂಡ ಮಾಡಿದರು. ಅದಾದ ಬಳಿಕ ಏನು ಕೂಡ ಬದಲಾವಣೆ ಆಗಿಲ್ಲ ಅಂತ ಕಾಣಿಸ್ತು ಅಂತ ಅನಿಸುತ್ತೆ. ಆಗ ಆ ವ್ಯಕ್ತಿಯನ್ನೇ ಆರೋಪಿಯನ್ನಾಗಿ ಪೊಲೀಸರು ಅಥವಾ ಈ SIT ತಂಡ ಆರೋಪಿಯನ್ನಾಗಿ ಮಾಡಿಕೊಳ್ಳುತ್ತೆ. ಅದಾದ ಬಳಿಕ ತನಿಖೆ ಅಂಥದ್ದೆಲ್ಲವೂ ಕೂಡ ಶುರು ಮಾಡಿಕೊಳ್ತಾರೆ. ಇದೀಗ ಆ ಆರೋಪಿಗೆ ಒಂದು ಬೇಲ್ ಕೂಡ ಸಿಕ್ಕು ಆ ವ್ಯಕ್ತಿ ತನ್ನ ಪಾಡಿಗೆ ತಾನಿದ್ದಾನೆ. ಬಹುತೇಕ ಯಾವ ಮಾಧ್ಯಮದಲ್ಲೂ ಕಾಣಿಸ್ಕೊಳ್ಬಾರ್ದು ಹಾಗೆ ಈಗ ಅಂಥೇಳಿ ಬೇಲ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಆತನಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ಹಾಕಿರ್ತಾರೆ. ಸೊ ಆ ರೀತಿಯಾದಂಥ ಒಂದು ಕಾರಣದಿಂದಾಗಿ ಆ ವ್ಯಕ್ತಿ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿರೋದಿಲ್ಲ. ಬದಲಿಗೆ ಈಗ ಒಂದಿಷ್ಟು ಬೆಳವಣಿಗೆ ಆಗಿದೆ. ಏನು ಅಂತಂದರೆ, ಈಗ ನೀವೆಲ್ಲ ವಿಡಿಯೋನ ಗಮನಿಸ್ತಾ ಇದ್ದೀರಾ, ಇವತ್ತು ಬೆಳಗ್ಗೆ ಆಗಿರುವಂಥ ವಿಡಿಯೋ ಅಂಥೇಳಿ ಸುದ್ದಿ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಸೊ ಈಗ ಮಾಹಿತಿಯ ಪ್ರಕಾರ ಏನು ಓಡಾಡ್ತಾ ಇದೆ ಅಂತಂದರೆ, ಹಲವು ದಿನಗಳಿಂದ ಮಂದಗತಿಯಲ್ಲಿ ಸಾಗ್ತಾ ಇದ್ದಂಥ SIT ತನಿಖೆ ಚುರುಕುಗೊಂಡಿದೆ. SIT ತಂಡ FSL ಮತ್ತು ಸೋಕೋ ತಂಡದ ಜೊತೆಗೆ ಮತ್ತೆ ಬಂಗ್ಲೆಗುಡ್ಡೆ ಬೆಟ್ಟಕ್ಕೆ ಪ್ರವೇಶಿಸಿದೆ ಅನ್ನುವಂಥದ್ದು ಮಾಹಿತಿ ಹರಿದಾಡ್ತಾ ಇದೆ. FSL ಹಾಗೂ DNA ವರದಿ ನೀಡಿದ ವೈಜ್ಞಾನಿಕ ಮಾಹಿತಿ ಮೇರೆಗೆ ಬಂಗ್ಲೆಗುಡ್ಡೆಯಲ್ಲಿ ಅಪರಾಧಿಕ ಕೃತ್ಯಗಳು ನಡೆದಿರುವುದು ಖಚಿತವಾದ ಹಿನ್ನೆಲೆಯಲ್ಲಿ ಮತ್ತೆ ತನಿಖೆ ತೀವ್ರಗೊಂಡಿದೆ ಎಂದು ಬಲ್ಲ ಮೂಲಗಳು ತಿಳಿಸ್ತಾ ಇದ್ದಾವೆ. ಈ ರೀತಿಯಾದಂಥ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಅಂತಂದರೆ ಈ ಎಲ್ಲ ಉತ್ಖನನ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಬುರುಡೆಗಳು ಹಾಗೆ ಒಂದಿಷ್ಟು ಮೂಳೆಗಳು ಆ ರೀತಿಯಾಗಿ ಒಂದಿಷ್ಟು ಸಿಕ್ಕಿದ್ವು ಅಂತ ಹೇಳಿ ಕಾಣಿಸ್ತಾ ಇತ್ತಲ್ವಾ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FSL ಆಗಿರ್ಬೋದು, DNA ವರದಿ ಇದೀಗ ಬಂದಿರಬಹುದು. ಅದಾದ ಬಳಿಕ ಖಚಿತ ಆಗಿರಬಹುದು, ಏನೋ ಕೊಲೆ ಮಾಡಿ ಊತ ಹಾಕಿದ್ರು ಅಥವಾ ಇನ್ನೇನೋ ಮಾಡಿದ್ರು ಅನ್ನುವ ಹಾಗೆ ಆಗಿರಬಹುದು ಅನ್ನುವಂಥ ಮಾಹಿತಿ ಓಡಾಡ್ತಾ ಇದೆ. ಅದು ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನಾದರೂ ತನಿಖೆಯನ್ನು ಮಾಡೋದಕ್ಕೆ ಇಲ್ಲಿ ಹೋಗ್ತಾ ಇದ್ದಾರಾ. ಈ ಸೋಕೋ ಟೀಮ್ ಇದೆ, ಜೊತೆಗೆ SIT ತಂಡ ಇದೆ. ಹಾಗಾಗಿ ಈ ಒಂದು ಬೆಳವಣಿಗೆಯನ್ನು ಅಥವಾ ಈ ಒಂದು ಹಂತದಲ್ಲಿ ಏನಾದರೂ ಅಲ್ಲಿ ಕೃತ್ಯ ನಡೆದು ಹೋಗಿಬಿಟ್ಟಿತ್ತಾ ಅನ್ನುವಂಥ ಬದಲಾವಣೆಗಳು ಅಥವಾ ಅಲ್ಲಿ ಸಾಕ್ಷಿಗಳು ಪತ್ತೆ ಆಗಿರುವಂಥದ್ದು ಖಚಿತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಜನರಲ್ಲಿ ಇದೀಗ ಉಟ್ಕೊಳ್ತಾ ಇದೆ. ಈಗ ಆರಂಭದಲ್ಲೂ ಕೂಡ ನೀವು ದೃಶ್ಯವೊಂದನ್ನು ಗಮನಿಸಿದ್ರಿ. ಆ ದೃಶ್ಯವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ ಏನು ಬೆಳವಣಿಗೆ ಅಂತೇಳಿ ಒಂದಿಷ್ಟು ಗೊಂದಲ ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಕೆಲವೊಂದಿಷ್ಟು ಜನ ಏನೋ ಒಂದು ಸಿಕ್ಕಿಬಿಡ್ತು ಅಂತಲೇ ಹೇಳ್ಬೋದು, ಕೆಲವೊಂದಿಷ್ಟು ಜನ ಸುಮ್ಮನೆ ಬಂದಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಹೀಗೆ ಅಂತ್ಯಕಂತೆ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ. ಈಗ ಮುಂದುವರೆದು ಅದೇನೇ ಬೆಳವಣಿಗೆ ಇರಬಹುದು, SIT ತಂಡವನ್ನು ರಚನೆ ಮಾಡಿರುವಂಥ ಉದ್ದೇಶ ಏನಿದೆಯೋ ಆ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದೆಯೋ ಇಲ್ವೋ, ಅಸಹಜ ಸಾವುಗಳು ಅಥವಾ ಕೊಲೆಗಳು, ಅವೆಲ್ಲದಕ್ಕೂ ಕೂಡ ಒಂದು ಖಚಿತವಾದಂಥ ತನಿಖೆಯ ನಂತರ ಉತ್ತರ ಸಿಗಬೇಕಾಗಿದೆ. ಬಹುತೇಕ ಇಡೀ ರಾಜ್ಯವೇ ಅಲ್ಲದೆ ಇಡೀ ದೇಶವೇ ಒಂದು ಕ್ಷಣ ಗಮನ ಹರಿಸಿದಂಥ ಸುದ್ದಿ ಇದು, ಅಥವಾ ಒಂದು ದೊಡ್ಡ ಬೆಳವಣಿಗೆ ಆಗಿದ್ದಂಥದ್ದು. ಬಹುತೇಕ ಅಲ್ಲಿ ಯಾರನ್ನೋ ಕೊಲೆ ಮಾಡಿ ಹಾಕಿದ್ದಾರೆ, ಶವಗಳನ್ನು ಹಾಕಿದ್ದಾರೆ, ಯಾವುದೂ ಕೂಡ ಕಾನೂನು ರೀತಿಯಲ್ಲಿ ಆಗಿಲ್ಲ. ಬೇರೆ ಬೇರೆ ಒಂದು ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಂಡು ತಮ್ಮ ಸ್ವಾರ್ಥದಿಂದಾಗಿ ಬಹುತೇಕ ಹೆಣ್ಣು ಮಕ್ಕಳನ್ನು ಹಾಕಿಬಿಟ್ಟಿದ್ದಾರೆ ಈ ಬಂಗ್ಲೆಗುಡ್ಡದಲ್ಲಿ ಅನ್ನುವಂಥ ಮಾಹಿತಿಗಳು ಕೂಡ ಬಹುತೇಕ ಓಡಾಡ್ತಾ ಇದ್ವು. ಇದರ ಬೆನ್ನಲ್ಲೇ SIT ತಂಡ ರಚನೆ ಆಗಿತ್ತು. ಒಬ್ಬ ಸಾಕ್ಷಿ ಹೇಳ್ತೀನಿ ಅಂತೇಳಿ ಬಂದ, ಅದಾದ ಬಳಿಕ ಆ ವ್ಯಕ್ತಿಯೇ ಆರೋಪಿಯಾಗಿಬಿಟ್ಟ.
ಆತನಿಗೆ ಜೈಲಿನಲ್ಲಿ ವನವಾಸ ಅಂಥದ್ದೆಲ್ಲವೂ ಕೂಡ ಇತ್ತು. ಅದಾದ ಬಳಿಕ ಬೇಲ್ ಸಿಕ್ಕಿತ್ತು. ಇನ್ನು ಮಂದಗತಿಯಲ್ಲಿ ಒಂದು ರೀತಿಯಲ್ಲಿ ಸಾಕ್ತಾ ಇರಬಹುದೇನೋ ತನಿಖೆ ಅಥವಾ ಸಾಕ್ಷಿ ಆಧಾರಗಳನ್ನ ಎಲ್ಲವೂ ಪರಿಶೀಲನೆ ಮಾಡ್ತಾ ಇರಬಹುದು SIT ತಂಡ ಅನ್ನುವಂಥ ಮಾಹಿತಿ ಇತ್ತು. ಇದೀಗ ಒಂದು ಹಂತಕ್ಕೆ ಮತ್ತೆ ಜನರು ಗಮನಿಸ್ತಾ ಇರುವ ಹಾಗೆ, ಜನರನ್ನು ಸೆಳೆಯುವ ಹಾಗೆ ಕಾಣಿಸ್ಕೊಂಡಿರುವಂಥ ವಿಡಿಯೋ ಇದೀಗ ವೈರಲ್ ಕೂಡ ಆಗಿದೆ. ಇದು ಯಾವುದು ಅಧಿಕೃತ ಅಂತೇಳಿ ನಾನು ಹೇಳ್ತಾ ಇಲ್ಲ, ಬದಲಿಗೆ ಈ ರೀತಿಯಾಗಿ ಅಂತ್ಯಕಂತ್ಯಗಳು ಓಡಾಡ್ತಾ ಇದ್ದಾವೆ. DNA ಆಗಿರಬಹುದು ಅಥವಾ FSL ವರದಿ ಬಂದಿರಬಹುದು, ಆ ಕಾರಣದಿಂದಾಗಿ ಕೊಲೆ ಆಗಿರಬಹುದೇನೋ, ಹಾಗಾಗಿ ಅಥವಾ ಇನ್ನೇನೋ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಅಂತೇಳಿ ಅಥವಾ ಇನ್ಯಾವುದೋ ಉತ್ಖನನ ಮಾಡಬೇಕು ಅಂತೇಳಿ SIT ತಂಡ ಅಲ್ಲಿ ಕಾಲಿಟ್ಟಿದೆಯೇನೋ ಅನ್ನುವಂಥ ಮಾಹಿತಿಗಳು ಅಂತ್ಯಕಂತ್ಯಗಳು ಓಡಾಡ್ತಾ ಇದ್ದಾವೆ. ಆ ಕುರಿತಾಗಿ ಏನೇನು ವರದಿ ಅಂತ ಹೇಳಿ ನಿಮ್ಮ ಮುಂದೆ ಈ ಒಂದು ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದೇನೆ. ಸ್ನೇಹಿತರೆ, ಇದೊಂದು ಕಡೆಯ ಭಾಗ ಆದ್ರೆ ಇದೀಗ ಬಹುತೇಕ ಅನುಮಾನಗಳು ಏನು ಉಟ್ಕೊಳ್ತಾ ಇದ್ದಾವೆ ಅಂತಂದ್ರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಇದರಲ್ಲಿ ಸಾಕ್ಷಿ ಹೇಳೋದಕ್ಕೆ ಬಂದಂತಹ ಆರೋಪಿ ಏನಾದರೂ ತಪ್ಪಿತಸ್ಥ ಆಗಿಬಿಟ್ರೆ ಆ ವ್ಯಕ್ತಿಗೆ ಏನು ಶಿಕ್ಷೆ ಆಗಬಹುದು, ಈ ರೀತಿಯಾದಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಉಟ್ಕೊಳ್ಳುತ್ತೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಏನೇನು ಶಿಕ್ಷೆ ಆಗಬಹುದು ಅಂಥೇಳಿ ಒಂದು ಸಂಬಂಧಪಟ್ಟಿರುವಂಥ ನಾನು ಬೇರೆಯವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು, ಆ ವ್ಯಕ್ತಿಗೆ ಬಹುತೇಕ ಜೀವಾವಧಿ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಒಂದು ಕಡೆ ಕಾನೂನನ್ನು ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದು, ಅದೇ ರೀತಿಯಾಗಿ ತನಗೆ ಏನು ಇಚ್ಛೆ ಬರುತ್ತೋ ಆ ರೀತಿಯಾಗಿ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು, ಈ ರೀತಿಯಾಗಿ ಬಹುತೇಕ ಒಂದು ಬೇರೆ ಬೇರೆ ರೀತಿಯಾದಂಥ ಸೆಕ್ಷನ್ಸ್ಗಳ ಮೇಲೆ ಆತನ ಮೇಲೆ ದೂರು ಅಥವಾ ಆತನ ಮೇಲೆ FIR ಆಗಿರುತ್ತೆ. ಅದಾದ ಬಳಿಕ ಎಲ್ಲವನ್ನು ಕೂಡ ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಇಲ್ಲಿಯವರೆಗೂ ಅಂತಂದರೆ ಜೀವಾವಧಿ ಶಿಕ್ಷೆ ಆಗುವವರೆಗೂ ಕೂಡ ಒಂದು ತೀರ್ಪನ್ನು ಪ್ರಕಟಿಸಬಹುದು ಅಂಥೇಳಿ ಪ್ರಾಥಮಿಕ ವರದಿಯಲ್ಲಿ ಅಥವಾ ಸಂಬಂಧಪಟ್ಟಿರುವಂಥ ಎಕ್ಸ್ಪರ್ಟ್ಗಳು ಅಥವಾ ಲಾಯರ್ಗಳು ಹೇಳ್ತಾ ಇರುವಂಥದ್ದು. ಬಹುತೇಕ ಜನರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಈ ರೀತಿ ಆಗಬಹುದೇನೋ ಅಂಥೇಳಿ, ಹಾಗಂತೇಳಿ ಜೀವಾವಧಿ ಶಿಕ್ಷೆನೇ ಆಗುತ್ತೆ ಅಂತಲ್ಲ, ಬಹುತೇಕ ಈಗ ಆಗಬಹುದು ಅನ್ನುವಂಥ ಅಂದಾಜು ಇದೀಗ ಪಟ್ಟಿ ಹಾಕ್ತಾ ಇದೆ. ಒಂದು ಕಡೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಇನ್ನೂ ಕೂಡ ಕ್ಲಾರಿಟಿ ಸಿಗದಂಥ ಮಟ್ಟಕ್ಕೆ ಬಂದುಬಿಟ್ಟಿದೆ. ಹಾಗಾಗಿ ಏನು ಆಗ್ತಾ ಇದೆ, ಏನು ಬೆಳವಣಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಜನಗಳು ಬಕಪಕ್ಷಿ ಹಾಗೆ ಕಾಯ್ತಾ ಕೂತ್ಕೊಂಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ವರದಿಯನ್ನು ಗಮನಿಸಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಅಥವಾ ಆರಂಭಿಕ ಸಂದರ್ಭದಲ್ಲಿ SIT ತಂಡ ರಚನೆ ಆದಂಥ ಸಂದರ್ಭದಲ್ಲಿ ಏನೇನೆಲ್ಲ ಡ್ರಾಮಾಗಳು ಆಗಿಬಿಟ್ಟು ಅಂತೇಳಿ ನೀವೆಲ್ಲರ ಗಮನಿಸಿಬಿಟ್ಟಿದ್ರಿ. ಒಂದು ಕಡೆ ಹಾಗೆ ಹೀಗೆ, ಒಂದು ಕಡೆ SIT ತಂಡವನ್ನು ರಚನೆ ಮಾಡಿದ ಬಳಿಕ ಕೆಲವರು ಸ್ವಾಗತವನ್ನು ಕೋರಿದರು, ಕೆಲವರು ಏನಾಗುತ್ತೆ ಆಗಲಿ ಬಿಡಿ ನೋಡಿಬಿಡೋಣ ಅಂಥೇಳಿ ಒಂದಿಷ್ಟು ವಿರೋಧ ಅಂಥದ್ದೆಲ್ಲವನ್ನು ಕೂಡ ಮಾಡಿದರು. ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಉಲ್ಟಾ ಹೊಡಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಗೊಂದಲ ಸಹಜವಾಗಿ ಸಾರ್ವಜನಿಕರಲ್ಲಿ ಉಟ್ಕೊಂಡು ಬಿಟ್ಟಿತ್ತು. ಮತ್ತು ಸ್ವಾಗತ ಕೋರಿದಂಥವರು ಎಲ್ಲರೂ ಕೂಡ ಉಲ್ಟಾ ಮಾತಾಡೋಕ್ಕೆ ಪ್ರಾರಂಭಿಸಿಬಿಟ್ರು. ಅದಾದ ಬಳಿಕ ಎಲ್ಲವೂ ಉಲ್ಟಂ ಪಲ್ಟ ಅಂಥದ್ದೆಲ್ಲೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು, ನೀವೆಲ್ಲ ಗಮನಿಸಿದ್ದೀರಿ. ಅದರ ಬಗ್ಗೆ ಹೆಚ್ಚು ಈ ಸಂದರ್ಭಕ್ಕೆ ವಿವರಣೆ ಬೇಡ, ಅದು ಸೂಕ್ತವೂ ಅಲ್ಲ. ಹಾಗಾಗಿ ಏನೇನೆಲ್ಲ ಬೆಳವಣಿಗೆಗಳಾದರೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಒಂದು ಕಳಂಕ ಅಂತ ಹೇಳಬಹುದು, ಧರ್ಮಸ್ಥಳದಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತೇಳಿ ಕೆಲವೊಂದಿಷ್ಟು ಕಳಂಕಗಳು ಕೂಡ ಕೇಳಿ ಬರ್ತಾ ಇದ್ವಲ್ಲ, ಆ ಕಳಂಕಕ್ಕೆ ಅದು ಏನೇ ಇರ್ಬೋದು, ಸತ್ಯನೇ ಇರ್ಬೋದು ಸುಳ್ಳನೇ ಇರ್ಬೋದು. ಒಂದು ವೇಳೆ ಅದು ಕಳಂಕ ಸತ್ಯ ಆದರೆ ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಲಿ, ಅದು ಕಳಂಕ ಸುಳ್ಳು ಆಗಿದ್ದರೆ ಈ ಒಂದು ಸುಳ್ಳಾಗಿ ಆರೋಪಗಳನ್ನು ಯಾರು ಮಾಡ್ತಾಯಿದ್ರು ಅವರಿಗೆ ಶಿಕ್ಷೆ ಆಗಲಿ. ಇದು ಒಟ್ಟಾರೆಯಾಗಿ ಯಾರೋ ಒಬ್ಬರಿಗೆ ಶಿಕ್ಷೆ ಆಗಲೇಬೇಕು. ಆ ಒಂದು ಕಳಂಕ ನಾಶ ಆಗಬೇಕು. ಹಾಗಂತೆ ಹೀಗಂತೆ ಅನ್ನುವಂಥದ್ದು ಒಂದಿಷ್ಟು ಮಾತುಗಳೇನು ಕೇಳಿ ಬರ್ತಾ ಇತ್ತಲ್ಲ, ಅದಕ್ಕೆ SIT ತಂಡ ಕೊನೆಯನ್ನು ನೀಡಬೇಕಾಗಿದೆ. ಹಾಗಾಗಿ ಬಹುತೇಕ ಜನರು ಇದನ್ನು ಬಕಪಕ್ಷಿಯ ಹಾಗೆ ಕಾಯ್ತಾ ಕೂತ್ಕೊಂಡಿದ್ದಾರೆ, ಯಾವಾಗ ಸಿಕ್ಕಬಡುತ್ತೆ ಅಂಥೇಳಿ. ಅಂದರೆ ವರದಿ ಏನಾಗುತ್ತೆ, ವರದಿಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನು SIT ತಂಡ ಯಾವಾಗ ವರದಿಯನ್ನು ಕೋರ್ಟ್ಗೆ ಸಲ್ಲಿಸುತ್ತೆ, ಕೋರ್ಟ್ ಯಾವಾಗ ಜಡ್ಜ್ಮೆಂಟ್ ನೀಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ತಾ ಜನಗಳು ಕೂತ್ಕೊಂಡು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಂದು ಹಂತದಲ್ಲಿ ಜನರನ್ನು ತುಂಬ ಸೂಕ್ಷ್ಮವಾಗಿ ಗಮನ ಸೆಳೆದಂಥ ಒಂದು ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇನೇನೋ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ನ್ಯಾಯವನ್ನು ಕೊಡಿಸೋದಕ್ಕೆ ಒಂದು ಏನೇನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯವಾಗುತ್ತೋ ಅಂತ ಎಲ್ಲ ಕೆಲಸವನ್ನು ತಂಡಗಳು ಮಾಡ್ತಾ ಇರುತ್ತೆ. ಒಟ್ಟಾರೆಯಾಗಿ ಸರಿಯೋ ತಪ್ಪೋ ಅಥವಾ ಒಟ್ಟಾರೆಯಾಗಿ ನಡೆದಿದೆಯೋ ನಡೆದಿಲ್ವೋ ಇದೆಲ್ಲದರ ನಡುವೆ ಒಂದು ಖಚಿತವಾಗಬೇಕಾಗಿದೆ. ಅಲ್ಲಿ ಅನೇಕ ಶವಗಳನ್ನು ಹೂತಾಕಿದ್ದಾರೆ, ಅದರಲ್ಲೂ ಕೂಡ ಕಾನೂನು ಬಾಹಿರವಾಗಿ ಹೂತಾಕಿದ್ದಾರೆ ಅಂತೇಳಿ ಆರೋಪ ಏನು ಕೇಳಿ ಬರ್ತಾ ಇತ್ತು, ಅದು ಸತ್ಯನೋ ಸುಳ್ಳು ಅನ್ನೋದು ಗೊತ್ತಾಗಬಿಟ್ರೆ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ಕ ಹಾಗೆ ಆಗುತ್ತೆ. ಹಾಗಾಗಿ ನಾವು ಎಲ್ಲರೂ ಕೂಡ ಕಾಯ್ತಾ ಇರುವ ಹಾಗೆ, ನೀವೆಲ್ಲರೂ ಕೂಡ ಕಾಯ್ತಾ ಇರುವ ಹಾಗೆ ಒಂದು ಅಂತಿಮ ತೀರ್ಪು ಬರಬೇಕಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.